ವಿಜಯನಗರ ಜಿಲ್ಲಾ ಛಲವಾದಿ ಮಹಾಸಭಾ ವತಿಯಿಂದ ಕೊಟ್ಟೂರು ತಾಲೂಕು ಘಟಕ ಹಾಗೂ ಮಹಿಳಾ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿತು. ಜಿಲ್ಲಾಧ್ಯಕ್ಷ ಅಜ್ಜಯ್ಯ ಹೊಟ್ಟೇರ್, ಉಪಾಧ್ಯಕ್ಷರಾದ ಮುನಿಯಪ್ಪ, ರಾಮಕೃಷ್ಣ ಮತ್ತಿಹಳ್ಳಿ, ಕೆಂಚಪ್ಪ ಹಾಗೂ ನಾಗರಾಜ್ ಕೆಂಗರಾಜ್ ಅವರ ಮಾರ್ಗದರ್ಶನದಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯಿತು. ತಾಲೂಕು ಘಟಕದ ನೂತನ ಗೌರವಾಧ್ಯಕ್ಷರಾಗಿ ಮುಪ್ಪಿನಪ್ಪ, ಅಧ್ಯಕ್ಷರಾಗಿ ಕೊಟ್ರೇಶ್, ಉಪಾಧ್ಯಕ್ಷರಾಗಿ ಮರುಳುಸಿದ್ದಪ್ಪ, ಕಾರ್ಯದರ್ಶಿಯಾಗಿ ಕೆ ರಮೇಶ್ ಹಾಗೂ ಖಜಾಂಚಿಯಾಗಿ ಸಿದ್ದೇಶ್ ಜೆ ಆಯ್ಕೆಯಾಗಿದ್ದಾರೆ. ಇದೇ ವೇಳೆ ಮಹಿಳಾ ಘಟಕದ ಗೌರವಾಧ್ಯಕ್ಷರಾಗಿ ಸುಲೋಚನಾ, ಅಧ್ಯಕ್ಷರಾಗಿ ಕೆ ಸುನೀತಾ ಹಾಗೂ ಉಪಾಧ್ಯಕ್ಷರಾಗಿ ಕೆ ಅಂಜಲಿ ಅವರನ್ನು ನೇಮಕ ಮಾಡಲಾಯಿತು. ಸಂಘಟನೆಯನ್ನು ಬಲಪಡಿಸಿ ಸಮುದಾಯದ ಅಭಿವೃದ್ಧಿಗೆ ಒಗ್ಗಟ್ಟಿನಿಂದ ಶ್ರಮಿಸುವುದಾಗಿ ನೂತನ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ರಮೇಶ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದಕ್ಕೆ ಮೊದಲನೇದಾಗಿ ಅವ್ರನ್ನ ಧನ್ಯವಾದವನ್ನು ತಿಳಿಸ್ತೀನಿ. ತದನಂತರ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ನಮ್ಮ ಗ್ರಾಮ ಘಟಕದಲ್ಲಿ ಆಗ್ತಕ್ಕಂಥ ನಮ್ಮ ಛಲವಾದಿ ಸಮುದಾಯದ ಬಗ್ಗೆ ಏಳಿಗೆ ಮತ್ತು ಏಳಿಗೆಗೆ ಎಲ್ಲಾ ಪ್ರಾಥಮಿಕವಾಗಿ ನಡ್ತಕ್ಕಂಥ ಘಟನೆಗಳ ಬಗ್ಗೆ ಮತ್ತೆ ಯಾವುದೋ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನನ್ನನ್ನು ಸಂಪರ್ಕಿಸಿದ ನಾನು ಹೋಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ನನ್ನ ಕೈಲಾದ ಸಹಾಯ ಮತ್ತು ನನ್ನಲ್ಲಿರ್ತಕ್ಕಂಥದ್ದನ್ನ ನಾನು ಮಾಡ್ಲಿಕ್ಕೆ ನನ್ನಲ್ಲಿ ಆಗಿದ್ರೆ ಜಿಲ್ಲಾ ಸಮಿತಿ ಕಮಿಟಿಯಿಂದ ಮುಂದಾಳತ್ವದಲ್ಲಿ ನಾನು ಮಾಡ್ಲಿಕ್ಕೆ ಸಹಾಯ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ನಂಬಿಕೆಯಿಂದ ನಿಮ್ಮ ಹತ್ರ ಹೇಳ್ತೀನಿ. ತದನಂತರ ನನಗೆ ಏನಾದ್ರೂ ತಿಳುವಳಿಕೆ ಕಡಿಮೆ ಇದ್ರೆ ಅಥವಾ ಯಾವುದೇ ಗ್ರಾಮ ಘಟಕದಲ್ಲಿ ಬಂದಿಲ್ಲ, ಆಗಿಲ್ಲ, ಈಗಿಲ್ಲ ಅಂತ ಏನಾದ್ರು ನಿಮ್ಗೆ ಅನಿಸಿಕೆ ಇದೆ, ನಮ್ಮ ಅಧ್ಯಕ್ಷರು, ನಮ್ಮ ಮೊದಲನೇ ಉಪಾಧ್ಯಕ್ಷರಾಗಿ ಗಂಗರಾಜ್ ಅವರಿಗೆ ತಿಳಿಸ್ತೀವಿ, ಅಧ್ಯಕ್ಷರಿಗೂ ಅದನ್ನು ತಿಳಿಸ್ಕೊಡಿ. ಫೋನ್ ನಂಬರ್ ಸಿಗ್ತಾ ಇಲ್ಲ, ಅದಿಲ್ಲ ಅಂದ್ರೆ ನಾವಿಲ್ಲ ಅಂದ್ರೆ ನಾನು ಎಲ್ಲಾರು ಹೋಗಿದ್ರೆ ಸಿಗ್ತಾ ಇಲ್ಲ ಅಂದ್ರೆ ನಿಮ್ಮ ಮನೋಭಾವನೆ ಏನಾರ ಬಂದ್ರೆ ಅವ್ರಿಗೆ ತಿಳಿಸ್ಕೊಡಿ. ನಾನು ಕೊಟ್ಟೂರು ತಾಲೂಕಿನಲ್ಲಿ ನಿಮ್ಮ ಛಲವಾದಿ ಸಭಾ ಮಾತ್ರವನ್ನು ಮುನ್ನೆಚ್ಚಿಕೊಂಡು ಹೋಗಿದ್ದೀವಲ್ಲ, ಸಹಾಯ ಮಾಡ್ಬೇಕು. ಮತ್ತೆ ಹಿಂದೆ ನನ್ನ ಸಹಕಾರರಾಗಿ ನೀವೆಲ್ಲರೂ ಇದ್ರೆ ನಾನು ಮುಂದೆ ನುಗ್ತೀನಿ. ನಾನು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸ್ಟೇಷನ್, ಆಸ್ಪತ್ರೆ, ಪಟ್ಟಣ ಪಂಚಾಯಿತಿ, ವಿದ್ಯಾರ್ಥಿ ನಿಲಯ, ಕಾಲೇಜುಗಳಲ್ಲಿ ಯಾವುದೇ ಬಂದರೂ ನಾನು ಮುಂದೆ ಮಾಡ್ತೀನಿ ಅನ್ನೋದನ್ನ ನನ್ನ ಆತ್ಮಸಾಕ್ಷಿ ಜೈ ಭೀಮ್ ರಕ್ತ ನನ್ನಲ್ಲಿ. ನಾನು ಶಾಸಕರನ್ನು ಒಳಗೊಂಡಿನಿ, ಸಚಿವರನ್ನು ಒಳಗೊಂಡಿದ್ದೀನಿ, ಕರ್ನಾಟಕ ರಾಜ್ಯ ಎಲ್ಲಾ ಸಚಿವರ ಸಮ್ಮುಖದಲ್ಲಿ ಸಹಕಾರದಲ್ಲಿ ಇದ್ದೀನಿ. ಏನೇ ಬಂದ್ರು ರಾಜ್ಯ ಸರ್ಕಾರದಲ್ಲಿ ಸಂಪುಟದಲ್ಲಿ ಯಾವುದೇ ಸರ್ಕಾರದ ಯಾವುದೇ ಸರ್ಕಾರದಲ್ಲಿ ಎಲ್ಲರ ಒಂದು ಆಶೀರ್ವಾದ ಮತ್ತು ವಿಶ್ವಾಸವನ್ನು ತಗೊಂಡಿದ್ದೀನಿ, ಎಲ್ಲ ನಿಂತಿದ್ದೀನಿ. ಏನೇ ಬಂದ್ರು ಮಾಡ್ತೇನೆ ಅನ್ನೋ ನನ್ನ ಆಶ್ವಾಸನೆ ಇದೆ, ನನ್ನ ಆತ್ಮಕ್ಕೆ. ನೀವೆಲ್ಲ ಸಹಕಾರದಿಂದ ನನ್ನ ಅಧ್ಯಕ್ಷನ ಮಾಡೋದಕ್ಕೆ ತುಂಬಾ ಧನ್ಯವಾದ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.